Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ವಕೀಲ ದೇವರಾಜೇಗೌಡ ಸುತ ಕೇಸ್ಗಳ ಚಕ್ರವ್ಯೂಹ. ವಕೀಲ ದೇವರಾಜೇಗೌಡ ಸುತ ಇದೀಗ ಕೇಸ್ಗಳ ಚಕ್ರವ್ಯೂಹ ಹೆಣೆಯಲಾಗ್ತಿದೆ. ಒಂದೊಂದಾಗೆ ಹೊರಬರ್ತಿವೆ ಹಳೆ ಪ್ರಕರಣಗಳು. ಬಂಧನಕ್ಕೊಳಗಾದ ದೇವರಾಜೇಗೌಡಗೆ ತನಿಖೆಯ ಉರುಳು. ಹಳೆ ಕೇಸ್ಗಳನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಪೊಲೀಸರು ಇದೀಗ ರೆಡಿ ಆಗಿದ್ದಾರೆ. ಮಾರ್ಚ್ 14ರಂದು ದೇವರಾಜೇಗೌಡ ವಿರುದ್ಧ ಡಿಸಿ ದೂರನ್ನ ಕೊಟ್ಟಿದ್ರು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆಯಲ್ಲಿ ಡಿಸಿ ದೂರು ನೀಡಿದ್ರು. ಡಿಸಿ ದೂರು ಆಧರಿಸಿ ಹಾಸನ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೇವರಾಜೇಗೌಡರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಅವರನ್ನ ಅರೆಸ್ಟ್ ಮಾಡಿದ್ದು ಜಾತಿ ನಿಂದನೆ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ. ಆದರೆ ಇದೀಗ ಮತ್ತಷ್ಟು ಕೇಸ್ಗಳು ಅವರ ಕೊರಳನ್ನ ಸುತ್ತಕೊಳ್ತಾ ಇವೆ. ಹಳೆ ಪ್ರಕರಣಗಳನ್ನ ಹೊರತೆಗೆಯೋದಕ್ಕೆ ಇದೀಗ ಸಿದ್ಧತೆಯನ್ನ ಪೊಲೀಸರು V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡ್ಕೊಂಡಿದ್ದಾರೆ. ಒಂದೊಂದಾಗಿ ಈ ಹಿಂದೆ ಏನೇನ್ ಕೇಸ್ಗಳು ದಾಖಲಾಗಿತ್ತು ಅದೆಲ್ಲವನ್ನ ಹೊರತೆಗೆದು ತನಿಖೆಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಮಾರ್ಚ್ 14ನೇ ತಾರೀಕು ದೇವರಾಜೇಗೌಡ ವಿರುದ್ಧ ಡಿಸಿ ದೂರನ್ನ ಕೊಟ್ಟಿದ್ರು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಡಿಸಿ ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇರೆಗೆ ಹಾಸನ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅದೊಂದು ಪ್ರಕರಣ. ಹಾಗೆಯೇ ಇನ್ನೊಂದಷ್ಟು ಕೇಸ್ಗಳು ಕೂಡ ಈ ಹಿಂದೆ ದೇವರಾಜೇಗೌಡ ವಿರುದ್ಧ ದಾಖಲಾಗಿತ್ತು. ಆ ಎಲ್ಲ ಪ್ರಕರಣಗಳನ್ನ ಹೊರತೆಗೆದು ಈ ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ನಿಂದನೆಯ ಜೊತೆಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆ ಇದೆ. ದೇವರಾಜೇಗೌಡ ವಿರುದ್ಧ ಜಾತಿ ನಿಂದನೆ ಪ್ರಕರಣ ಮಾರ್ಚ್ 29ರಂದು ವ್ಯಕ್ತಿಯೊಬ್ಬರಿಂದ ಈ ದೂರು ದಾಖಲಾಗಿತ್ತು. ಜಾತಿ ನಿಂದನೆ ಕೇಸ್ ಬಗ್ಗೆಯೂ ಪೊಲೀಸರಿಂದ ವಿಚಾರಣೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ದೇವರಾಜೇಗೌಡ ಸುತ್ತ ಪೊಲೀಸರಿಂದ ತನಿಖೆಯ ಬೇಲಿ. ಕರ್ತವ್ಯಕ್ಕೆ ಅಡ್ಡಿ, ಜಾತಿ ನಿಂದನೆ, ಲೈಂಗಿಕ ಕಿರುಕುಳ, ಅತ್ಯಾಚಾರ, ಹೀಗೆ ಅನೇಕ ಪ್ರಕರಣಗಳ ತನಿಖೆಯನ್ನ ದೇವರಾಜೇಗೌಡ ವಿರುದ್ಧ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಸದ್ಯಕ್ಕೆ ದೇವರಾಜೇಗೌಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಜೈಲು ಪಾಲಾಗಿದ್ದಾರೆ. ಆದ್ರೆ ಸಾಕಷ್ಟು ಪ್ರಕರಣಗಳು ಅವರನ್ನ ಸುತ್ತುವರೆದಿದ್ದು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ದೇವರಾಜೇಗೌಡ ವಿರುದ್ಧ ಕಾನೂನು ಸಮರ. ಪೊಲೀಸರು ಎಲ್ಲಾ ಪ್ರಕರಣಗಳನ್ನ ಹಿಂದೆ ದಾಖಲಾಗಿದ್ದಂತಹ ಒಂದೊಂದೇ ಪ್ರಕರಣಗಳನ್ನ ಕೈಗೆತ್ತಿಕೊಂಡು ವಿಚಾರಣೆಯನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದೇವರಾಜೇಗೌಡ ಪೆನ್ ಡ್ರೈವ್ ಪ್ರಕರಣದ ವಿರುದ್ಧ ಸಮರವನ್ನ ಸಾರಿದ್ರು. ಸಾಕಷ್ಟು ನಾಯಕರುಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರೇ ಖೆಡ್ಡಾಗಿ ಬಿದ್ದಿದ್ದಾರೆ, ಜೈಲು ಪಾಲಾಗಿದ್ದಾರೆ. ಜೊತೆಗೆ ಬರೀ ಜಾತಿ ನಿಂದನೆ ಅಲ್ಲ, ಲೈಂಗಿಕ ದೌರ್ಜನ್ಯ ಅಲ್ಲ, ಇನ್ನೂ ಅನೇಕ ಕೇಸ್ಗಳು ಅವರನ್ನ ಸುತ್ತಿಕೊಳ್ಳುವ ಲಕ್ಷಣಗಳು ಕಂಡು ಬರ್ತಿದೆ. ಹೌದು ಮಧುಶ್ರೀ, ಏನು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಸ್ಫೋಟಕ ತಿರುವುಗಳನ್ನ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಕೊಟ್ಟಿದ್ರು. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದು. ಕೆಲವೊಂದಷ್ಟು ಆಡಿಯೋಗಳು, ಕೆಲವೊಂದಷ್ಟು ವಿಡಿಯೋಗಳ ಮೂಲಕ ಅವರು ಸಾಕ್ಷಿಗಳನ್ನು ಬಿಡ್ತಾ ಈ ಒಂದು ಪೆನ್ ಡ್ರೈವ್ ಅಲ್ಲಿ ಇದ್ದಂತ ಅಶ್ಲೀಲ ವಿಡಿಯೋಗಳು ಹೇಗೆ ಹೊರಗಡೆ ಬಂದವು, ಯಾರು ಇದರಿಂದ ಇದ್ದಾರೆ ಅಂತಕ್ಕಂಥ ಆರೋಪಗಳನ್ನ ಮಾಡ್ತಾ ಹೋದ್ರು. ಅದರಲ್ಲಿ ಪ್ರಮುಖವಾಗಿ ಈ ಪೆನ್ ಡ್ರೈವ್ ಮೊದಲು ನಾನು ಕೊಟ್ಟಿದ್ದು ದೇವರಾಜೇಗೌಡಗೆ ಅಂತಕ್ಕಂಥ ಆರೋಪವನ್ನು ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ದೇವರಾಜೇಗೌಡ ಕಾರ್ತಿಕ್ ನನ್ನ ಬಳಿ ಬರೋದಕ್ಕೂ ಮೊದಲು DK ಶಿವಕುಮಾರ್ ಮತ್ತೆ DK ಸುರೇಶ್ ಅನ್ನ ಭೇಟಿ ಮಾಡಿ ಬಂದಿದ್ರು. ಅದನ್ನ ಆತನೇ ನನ್ನ ಜೊತೆ ಹೇಳ್ಕೊಂಡಿದ್ದ. ಅವ್ರಿಗೂ ಕೂಡ ನಾನು ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ರು ಅಂತ ಹೇಳುವ ಮೂಲಕ ಈ ಒಂದು ವಿಡಿಯೋ ವೈರಲ್ಗಳ ಹಿಂದೆ ಕಾಂಗ್ರೆಸ್ ನಾಯಕರಿದ್ರೆ ಅಥವಾ ಸರ್ಕಾರವೇ ಇದನ್ನ ವ್ಯವಸ್ಥಿತವಾಗಿ ಮಾಡ್ತಿದೆ ಅಂತಕ್ಕಂಥ ಗಂಭೀರ ಸ್ವರೂಪದ ಆರೋಪಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಮತ್ತೆ ಸಾಕಷ್ಟು ವಿಡಿಯೋ ಹೇಳಿಕೆಗಳನ್ನ ಮಾಡೋ ಮೂಲಕ ಅಥವಾ ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಸಾಕಷ್ಟು ಒಂದು ರೀತಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥ ನಡುವೆ ಈಗ ದೇವರಾಜೇಗೌಡರ ಬಂಧನ ಆಗಿದೆ. ಅದರಲ್ಲೂ ಕೂಡ ಒಂದು ತಿಂಗಳ ಹಿಂದೆ ಅವ್ರ ವಿರುದ್ಧ ಏನು ಕೇಸ್ ದಾಖಲಾಗಿತ್ತು, ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತ ಮಹಿಳೆಯರು ಹೊಳೆನರಸೀಪುರ ನಗರ ಠಾಣೆಗೆ ದೂರನ್ನು ದಾಖಲು ಮಾಡಿದ್ರು. ತನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದೆ, ಅದಕ್ಕೆ ಕಾರಣ ದೇವರಾಜೇಗೌಡ ಅಂತ ಹೇಳಿ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಂತ್ರಸ್ತೆಯ ಮರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿದಂತ ಪೊಲೀಸರು ಈಗ ಅವರನ್ನ ಬಂಧಿಸಿದ್ದಾರೆ. ಸೊ ಈ ಅವರ ಬಂಧನದ ಬಳಿಕ ಈಗ ಅವರ ಬಗ್ಗೆ ಅವ್ರ ಮೇಲಿದಂತ ಹಲವಾರು ಪ್ರಕರಣಗಳನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಪ್ರಮುಖವಾಗಿ ಮಾರ್ಚ್ 29ನೇ ತಾರೀಕು ಅವರ ವಿರುದ್ಧ ಅದೇ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತ ಜಾತಿ ನಿಂದನೆ ಆರೋಪದ ಒಂದು ಪ್ರಕರಣ ಕೂಡ ವಿಚಾರಣೆಗೆ ಬರ್ತಾ ಇದೆ. ಜೊತೆಗೆ ಮಾರ್ಚ್ 14ನೇ ತಾರೀಕು ಹಾಸನದ
ಕೋಲಾರದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ದೇವರಾಜೇಗೌಡ ವಿರುದ್ಧ ಒಂದು ದೂರನ್ನ ಕೊಟ್ಟಿರ್ತಾರೆ. ಅಂದ್ರೆ ತನ್ನ ಕಚೇರಿಗೆ ಬಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಅವ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ಸೊ ಈ ಪ್ರಕರಣದಲ್ಲೂ ಕೂಡ ಈಗ ದೇವರಾಜೇಗೌಡ ಅವರನ್ನ ಹಾಸನ ನಗರ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ವಿಚಾರಣೆಗೆ ಕರ್ಕೊಳ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಇದು ಒಂದು ಕಡೆ ಆದ್ರೆ ಅವ್ರ ವಿರುದ್ಧ ಮತ್ತೊಂದು ಹಾಸನ ನಗರದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸ್ ಕೂಡ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅದರಲ್ಲೂ ಕೂಡ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತಕ್ಕಂಥ ಮಾಹಿತಿಗೆ ಸಿಗ್ತದೆ. ಸೊ ಈ ಮೂಲಕವಾಗಿ ದೇವರಾಜೇಗೌಡರ ವಿರುದ್ಧ ತನಿಖೆಯ ಬೇಲಿಯನ್ನ ಹಾಕಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿರ್ತಕ್ಕಂಥದ್ದು. ಅವ್ರ ವಿರುದ್ಧ ಇರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನ ವಿಚಾರಣೆಗೆ ಒಳಪಡಿಸುವ ಮೂಲಕ ಅವ್ರನ್ನ ಕಾನೂನಿನ ಹುರುಳಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನ ನಡೀತಿದೆ ಅಂತಕ್ಕಂಥ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.